ನಮಸ್ಕಾರ ಗೆಳೆಯರೆ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ತೀರಾ ಹದಗೆಟ್ಟಿರುವಂತಹ ಪರಿಸ್ಥಿತಿಗೆ ನನ್ನ ಒಂದು ಅಧ್ಯಯನದಲ್ಲಿ ಒಂದು ಅಂಶ ಈ ಟ್ರಾಫಿಕ್ ಡಿವೈಡರ್ ಅಂತ ಏನು ಹೇಳ್ತೀವಿ, ರಸ್ತೆ ವಿಭಜಕಗಳು. ಈ ರಸ್ತೆ ವಿಭಜಕಗಳ ಒಂದು ನಾವು ರಸ್ತೆ ವಿಭಜಕಗಳನ್ನ ಹಾಕಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ವಿಭಜಕ ಅಂದರೆ ವಿಭಜಕ, ಎರಡು ರಸ್ತೆಗಳ ಸ್ಪಷ್ಟವಾಗಿ ಅದು ವಿಭಜನೆ ಮಾಡುವಂತಹ ಉದ್ದೇಶ. ಈ ಕಡೆಯಿಂದ ವೆಹಿಕಲ್ಗಳು, ಆ ಕಡೆಯಿಂದ ಬರ್ತಾ ಇರೋ ವೆಹಿಕಲ್ಗೆ ಯಾರಿಗೂ ಸಹ ತೊಂದರೆಗಳು ಆಗಬಾರ್ದು ಅನ್ನೋದು ಮೇಯ್ನ್ ಉದ್ದೇಶ. ಆದರೆ ನೀವು ಅಬ್ಸರ್ವ್ ಮಾಡಿ, ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ರಸ್ತೆ ವಿಭಜಕಗಳಿವೆ, ನಿಮಗೆ 500 ಮೀಟರ್ಗೆ 5 ರಸ್ತೆ ಆ ವಿಭಜಕಗಳನ್ನ ಡಿವೈಡ್ ಮಾಡಿದ್ದಾರೆ. ಅಂದರೆ ಕಟ್ ಮಾಡ್ತಾರೆ. ಕಟ್ ಮಾಡಿ ಅಲ್ಲಿ ಏನೋ ಒಂದು ಕ್ರಾಸ್ ಇರುತ್ತೆ, ಕ್ರಾಸ್ಗೆ ಹೋಗೋಕ್ಕೆ ಅಲ್ಲಿ ಸ್ಥಳೀಯ ನಾಗರಿಕರುಗಳು ಏನೋ ಒತ್ತಾಯ ಮಾಡಿರ್ತಾರೆ. ಪ್ರತಿ 500 ಕಿಲೋಮೀಟ್ರಿಗೆ ನಿಮಗೆ ಕನಿಷ್ಠ 5 ಡಿವೈಡರ್ಗಳನ್ನ ಕತ್ತರಿಸಿ ಅಲ್ಲಿ ಒಂದು ಜನಗಳು ಹೋಗೋಕ್ಕೆ, ಈ ಥರ ರಸ್ತೆಗಳು ಹೋಗೋಕ್ಕೆ ನಿಮಗೆ ವೆಹಿಕಲ್ಗಳು ಮೂವ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಮತ್ತು ಇದು ರಸ್ತೆ ವಿಭಜಕದ ಉದ್ದೇಶ ಏನಿದೆ? ನೀವು ಚೆನ್ನೈನಲ್ಲಿ ಹೋಗಿ, ಹೈದರಾಬಾದಲ್ಲಿ ಹೋಗಿ, ಮುಂಬೈಯಲ್ಲಿ ಹೋಗಿ, ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಇದೆ, ಇಲ್ಲ ನಾನು ಹೇಳಲ್ಲ. ಆದರೆ ಒಂದು ಮೂಮೆಂಟ್ ಹೋಗ್ತಾನೇ ಇರುತ್ತೆ, ಸ್ಪಷ್ಟವಾಗಿ ಹೋಗ್ತಾ ಇರುತ್ತೆ, ಟ್ರಾಫಿಕ್ಕು ಜಾಮ್ ಆಗಲ್ಲ, ಅಲ್ಲಲ್ಲಿ ನಿಂತ್ಕೊಳಲ್ಲ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ ವಾಹನಗಳು ನಿಂತ್ಕೊಂಡ್ಬಿಡೋಕ್ಕೆ ಪ್ರಮುಖ ಕಾರಣನೇ ಆ ವಿಭಜಕಗಳನ್ನ ಕಟ್ ಮಾಡಿ ಅಲ್ಲಲ್ಲಿ ವೆಹಿಕಲ್ಗಳನ್ನ ಮೂವ್ ಮಾಡೋಕ್ಕೆ ಬಿಟ್ಟಿರೋದು. ಇದನ್ನು ತೆಗೆದಾಕಬೇಕು. ರಸ್ತೆ ವಿಭಜಕಗಳು ಎಲ್ಲಿದೆಯೋ ಕನಿಷ್ಠ ಪಕ್ಷ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟರ್ ತನಕ ಆ ವಿಭಜಕಗಳು ಎಲ್ಲೂ ಸಹ ಕಟ್ಟಾಗಬಾರ್ದು. ಅಕಸ್ಮಾತ್ ಅವ್ರು ಏನನ್ನ ಮುಂದೆ ಹೋಗ್ಬೇಕಂತಲ್ಲ, ಮುಂದೆ ಹೋಗಿ ಟರ್ನ್ ಮಾಡಿಕೊಂಡು ತಮ್ಮ ಒಂದು ಡೆಸ್ಟಿನಿಗೆ ರೀಚ್ ಆಗಬೇಕಾಗುತ್ತೆ. ಈ ಒಂದು ಪದ್ಧತಿನ ನೀವು ಅತ್ಯಂತ ಕಠಿಣವಾಗಿ ನೀವು ಫಾಲೋ ಮಾಡಿದ್ರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳು ಸಾಕಷ್ಟು ನಿಮಗೆ ಪರಿಹಾರ ಆಗುತ್ತೆ ಅಂತ IAS ಸೈಂಟಿಸ್ಟ್ಗಳು ಸಹ ಇದನ್ನು ವರದಿ ಮಾಡಿದ್ದಾರೆ. ಮತ್ತು ಅನೇಕ ವರ್ಷಗಳಿಂದ ಬೆಂಗಳೂರಲ್ಲಿ ಓಡಾಡ್ತಿರುವಂತಹ ಬೆಂಗಳೂರಿಗರಾದಂತಹ ನಾವುಗಳು ಸಹ ಸಾಕಷ್ಟು ಗಮನಕ್ಕೆ ಬಂದಿದೆ. ಈ ಕ್ರಮನ ಸರ್ಕಾರ ಇಮ್ಮಿಡಿಯೇಟಾಗಿ ತಗೊಬೇಕು. ರಸ್ತೆ ವಿಭಜಕಗಳನ್ನ ಅಬ್ಸರ್ವೇಷನ್ ಮಾಡಬೇಕು. ಅದನ್ನೆಲ್ಲ ಎಲ್ಲೆಲ್ಲಿ ಕಟ್ಟಿಂಗ್ ಆಗಿದೆ ಎಲ್ಲ ಮುಚ್ಚಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರೆ.